ನಿತ್ಯ ಅಂತ ಹೇಳಿದ್ರೆ ತಲೆಗೆ ಒಂಚೂರು ಪುರ್ಸೊತ್ತಾಗಿ ಹೇರ್ ಕೇರ್ ಮಾಡ್ಕೋಬೇಕು, ಕೂದಲ ಆರೈಕೆ ಮಾಡ್ಕೊಬೇಕು ಅಂದಾಗ ಏನೆಲ್ಲ ಹಚ್ಕೊಳ್ಬೋದು ಅಂತ ಹೇಳಿ ನೋಡಿ. ಮೊದಲಿಗೆ ಮೆಹಂದಿ ಪುಡಿ, ಇದು ಮೆಹಂದಿ ಪುಡಿ ಪ್ಯಾಕು ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ತಲೆ ಕೂದಲು ಎಷ್ಟು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಇದೊಂದು 2 ಸ್ಪೂನು. ಹಾಗೆ ನಲ್ಲಿ ಪುಡಿ, ಇದು ನಲ್ಲಿಕಾಯಿ ಪುಡಿ, ಇದು 2 ಸ್ಪೂನ್ ಹಾಕಿದ್ರೆ ಇದು 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಹಾಗೆ ಇದು ಭೃಂಗರಾಜ ಏನು ಗರ್ಗನ್ ಸೊಪ್ಪು ಅಂತ ಕೂಡ ನಾವು ಹೇಳ್ತೀವಿ. ಭೃಂಗರಾಜ ಪೌಡರ್ ಕೂಡ 1 ಸ್ಪೂನ್ ಅಷ್ಟು ಹಾಕೊಳ್ಬೇಕು. ಹಾಗೆ ದಾಸವಾಳ ಪುಡಿ ಅಂದರೆ ಹೈಬಿಸ್ಕಸ್ ಪುಡಿ, ಏನು ಬಿಳಿ ಕೆಂಪು ದಾಸವಾಳಗಳ ಹೂಗಳಿಂದ ಮಾಡಿರುವಂಥ ಈ ಒಂದು ಭೃಂಗರಾಜ, ಇದು ಹೈಬಿಸ್ಕಸ್ ಪೌಡರು, ಇದೊಂದು ಸ್ಪೂನ್ ಹಾಕೋಬೋದು. ಹಾಗೆ ಬ್ರಾಹ್ಮಿ ಎಲೆಯಿಂದ ಮಾಡಿರುವಂಥ ಬ್ರಾಹ್ಮಿ ಪೌಡರ್ ಅಂತ, ಇದೆಲ್ಲ ಇದು 5 ಐಟಮ್ಸನ್ನು ನೀವು ಹಾಕ್ಕೊಂಡ್ಬಿಟ್ಟು ಅದೆಲ್ಲ 1 ಸ್ಪೂನ್ ಆದರೆ ಮೆಹಂದಿ 2-3 ಸ್ಪೂನ್ ಹಾಕೊಬೋದು. ಇನ್ನು ಬಾಕಿದೆಲ್ಲ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೀರೊಳಗೆ ಕಲಿಸ್ಕೊಂಡು ತಲೆಗೆ 20 ನಿಮಿಷ ಅಥವಾ ಅರ್ಧ ಗಂಟೆ ಹಾಕ್ಕೊಂಡು ಹಚ್ಕೊಂಡು ಚೆನ್ನಾಗಿ ತಲೆ ತೊಳ್ಕೊಳ್ಳೋದ್ರಿಂದ ಕೂದಲು ಆರೈಕೆಗೆ ನಿಮಗೆ ಇದೆಲ್ಲ ಪೂರಕವಾಗಿ ಇರುತ್ತೆ, ಪೋಷಕಾಂಶಗಳು. ಹಾಗೆ ಕೂದಲು ಉದ್ರದಂತೂ ಖಂಡಿತ ನಿಲ್ಲುತ್ತೆ. ಕೂದಲು ಬೆಳವಣಿಗೆ ಕೂಡ ಅದು ಕೆಲವು ಆಹಾರದಿಂದ ಕೆಲವರಿಗೆ ಆಗುತ್ತೆ ಅಂದರೂ ಕೂಡ ಇಂಥ ಆರೈಕೆ ಎಲ್ಲ ಮಾಡಿಕೊಂಡಾಗ ಉದ್ರದು ಕಡಿಮೆ ಇದ್ದರೆ ಸಹಜವಾಗಿ ನಮಗೆ ಬೆಳವಣಿಗೆ ಅದು ದಿನ ಬೆಳೀತಿರುತ್ತೆ, ಉದುರುತ್ತಿರುತ್ತೆ. ಉದ್ರದ್ದು ನಿಲ್ತು ಅಂದರೆ ಬೆಳೆಯೋದು ನಮಗೆ ಜಾಸ್ತಿನೇ ಆಗುತ್ತೆ. ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ, ಈ ಹೆಲ್ತ್ ಕೇರ್ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ, ಅದೇ ನೀರಲ್ಲಿ ಕಲಿಸ್ಕೊಂಡ್ಬಿಟ್ಟು ನೀವು